ಹೆಲೋ ಎವ್ರಿವನ್, ವೆಲ್ಕಮ್ ಟು ಗ್ರೋತ್ ಪಾರ್ಟ್ನರ್ಸ್. ಈ ದಿನ ನಾವು ಟ್ಯಾಲಿ ಪ್ರೈಮಲ್ಲಿ ಸಮ್‌ಟೈಮ್ಸ್ ಸೇಲ್ಸ್ ಇನ್ವಾಯ್ಸಲ್ಲಿ ಪ್ರಿಂಟ್ ಕೊಡುವಾಗ HSN ಕೋಡ್ ಶೋ ಆಗ್ತಾ ಇರಲ್ಲ. ಸೊ ಆ ಥರ ಇದ್ದಾಗ ನಾವು ರೀಸನ್ಸ್‌ನ ಯಾವ ಥರ ಫೈಂಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಡೇ ಬುಕ್. ನಾನು ಆಲ್ರೆಡಿ ಒಂದು ವೋಚರ್ ಎಂಟ್ರಿನ ಪಾಸ್ ಮಾಡಿದ್ದೀನಿ, ಸೇಲ್ಸ್ ವೋಚರ್. ಇವಾಗ ನಾನು ಚೆಕ್ ಮಾಡ್ತಾ ಇದ್ದೀನಿ ಪ್ರಿಂಟಲ್ಲಿ ಹೋಗಿ ಕರೆಂಟ್ ಆ್ಯಂಡ್ ಪ್ರಿವ್ಯೂ. ಸೊ ಇಲ್ಲಿ ನೋಡ್ಬೋದು HSN ಕೋಡ್ ಸಮ್‌ಟೈಮ್ಸ್ ಈ ಥರ ನಿಮಗೆ ಕಾಣಿಸ್ತಾ ಇರಲ್ಲ. ಆ ಥರ ಇದ್ದಾಗ ನಾವು ಫಸ್ಟ್ ಚೆಕ್ ಮಾಡಬೇಕಾಗುತ್ತೆ ಐಟಮಲ್ಲಿ ಕರ್ಸರ್ ಇಟ್ಟು ಕಂಟ್ರೋಲ್ ಎಂಟರ್. ಇಲ್ಲಿ ನಾವು ಕೊಟ್ಟಿದ್ದೀವಾ ಅಂತ ಚೆಕ್ ಮಾಡಬೇಕಾಗುತ್ತೆ ಫಸ್ಟ್. ನೆಕ್ಸ್ಟ್ ನಾವು ಚೆಕ್ ಮಾಡಬೇಕಾಗುತ್ತೆ ಕಾನ್ಫಿಗರಲ್ಲಿ F11 ಪ್ರೆಸ್ ಕಾನ್ಫಿಗರ್. ಇಲ್ಲಿ ಸೆಟ್ ಅಲ್ಟರ್ ಕಂಪ್ನಿ GST ರೇಟ್ ಆ್ಯಂಡ್ ಅದರ್ ಡೀಟೇಲ್ಸಲ್ಲಿ ಈ ಆಪ್ಷನ್ನ ನಾವು ಎಸ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಆಪ್ಷನ್ ಇದೆ ಮೋರ್ ಡೀಟೇಲ್ಸ್, ಕ್ಲಿಕ್ ಆ್ಯಂಡ್ ಇಲ್ಲಿ ಶೋ ಮೋರ್. ನೆಕ್ಸ್ಟ್ ಇಲ್ಲಿ HSN ಸ್ಯಾಗ್ ಆ್ಯಂಡ್ ರಿಲೇಟೆಡ್ ಡೀಟೇಲ್ಸ್ ಹಿಸ್ಟ್ರಿಲಿ ನಾವು ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ನಾಟ್ ಡಿಫೈನ್ಡ್ ಅಂತ ಇದೆ. ಇಲ್ಲಿ ನೀವು ಡೇಟ್ ಕೂಡ ಕೊಡ್ಬೋದು ಎಲ್ಲಿಂದ ಅಪ್ಲಿಕೇಬಲ್ ಆಗುತ್ತೆ ಅಂತ. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ತೀನಿ ಸ್ಪೆಸಿಫೈ ಡೀಟೇಲ್ಸ್ ಹಿಯರ್. ನೆಕ್ಸ್ಟ್ ಇಲ್ಲಿ HSN ನಂಬರ್ನ ನೀವು ಕೊಡ್ಬೋದು. ಐಟಮ್ದು HSN ನಂಬರ್ ಕೊಟ್ಟು ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಒಂದು ಆಪ್ಷನ್ ಇದೆ HSN ಅಂತ ಹೇಳಿ. ನೀವು ಇಲ್ಲಿ 4 ಡಿಜಿಟ್ ತೊಗೊಂಡು ಅಲ್ಲಿ 6 ಡಿಜಿಟ್ ಹಾಕಿದರೂ ಕೂಡ ಸಮ್‌ಟೈಮ್ಸ್ ಎರರ್ ಬರ್ತಾ ಇರುತ್ತೆ. ಸೊ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಎಷ್ಟು ಡಿಜಿಟ್ ಅಂತ ಹೇಳಿ. ನಾನು ತಗೋತಾ ಇದ್ದೀನಿ 6 ಡಿಜಿಟ್ ಆ್ಯಂಡ್ ಕಂಟ್ರೋಲ್ ಎ. ಇವಾಗ ನಾವು ಚೆಕ್ ಮಾಡೋಣ ಪ್ರಿಂಟ್, ಕರೆಂಟ್ ಆ್ಯಂಡ್ ಪ್ರಿವ್ಯೂ. ಸೊ ಇಲ್ಲಿ ನೋಡ್ಬೋದು HSN ಕೋಡ್ ನಿಮಗೆ ಶೋ ಆಗ್ತಾ ಇದೆ. ಸಮ್‌ಟೈಮ್ಸ್ ನಿಮಗೆ ಈ ಥರ ಶೋ ಆಗಿಲ್ಲ ಅಂತಂದರೆ ನೀವು F11 ಕಾನ್ಫಿಗರಲ್ಲಿ ಹೋಗಿ ಅಲ್ಲಿ ನೀವು ಡಿಫೈನ್ನ ಮಾಡ್ಕೋಬೇಕಾಗುತ್ತೆ HSN ಸ್ಪೆಸಿಫೈ ಡೀಟೇಲ್ಸ್ ಹಿಯರ್ ಅಂತ ಹೇಳಿ. ಹಾಗೆ ಡೇಟ್ ಕೂಡ ಅಪ್ಲಿಕೇಬಲ್ ಮಾಡ್ಕೋಬೋದು. ಥ್ಯಾಂಕ್ ಯು.